ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕೆಲವು ಪ್ರೂವ್ ಮಾಡಿದ್ದೀನಿ ಆಲ್ರೆಡಿ, ನಿಮಗಾದ್ರೆ ಗಮನ ಇದೆ. ಈಗ ನೆಕ್ಸ್ಟ್ ಪ್ರೂಫ್, ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸ್. ಪ್ರೂವ್ ದಟ್ sin inverse of x plus cos inverse of x is equal to pi by 2. Sin inverse of x plus cos inverse of x is equal to pi by 2. ಈ ಥರ 3 ಇಂಪಾರ್ಟೆಂಟ್ ರಿಸಲ್ಟ್ಸ್ ಇದೆ. ಎಕ್ಸಾಮ್ಗೂ ಕೇಳ್ತಾನೆ ಮತ್ತು ಡಿಫ್ರೆಂಟ್ ನೋಡಿ, ಪದೇ ಪದೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಆ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಇದೆಯಲ್ಲ, ಈ ಚಾಪ್ಟರು ಬರೀ ಮಾರ್ಕ್ಸ್ಗೋಸ್ಕರ ಅನ್ಕೊಳಕ್ಕೆ ಹೋಗಬಾರ್ದು. ವಿಚ್ ಈಸ್ ವೆರಿ ಯೂಸ್ಫುಲ್ ಟು ಡಿಫರೆನ್ಷಿಯೇಷನ್, ಇಂಟಿಗ್ರೇಷನ್ ಆ್ಯಂಡ್ ಕಂಟಿನ್ಯೂಟಿ. ಅದಕ್ಕೋಸ್ಕರ ಕಂಡೀಷನ್ ಪ್ರೂವ್ ದಟ್ sin inverse of x plus cos inverse of x is equal to pi by 2 ಇದೊಂದೇ ಪ್ರೂವ್ ಮಾಡೋದು ನಾವು. ಅವೆರಡು ನೀವು ಟ್ರೈ ಮಾಡಿ, ಎಕ್ಸ್ಪ್ಲನೇಷನ್ ಹೆಂಗೆ ಕೊಡ್ತೀನೋ ಅವೆರಡು ಹಂಗೆ ಮಾಡಿ. ಸೊಲ್ಯೂಷನ್ ಇವೆರಡರಲ್ಲಿ ಯಾವ್ಯಾವ ಒಂದು ಔಟ್ ಆಫ್ 2 ಯು ಕ್ಯಾನ್ ಟೇಕ್ ಎನಿ ಒನ್. ಲೆಟ್ ಸ್ವಲ್ಪ ಇದನ್ನು ತೊಗೊಳ್ತೀನಿ, ಯಾವ ಬೇಕಾದ್ರೂ ತೊಗೊಬೋದು. ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಥೀಟಾ, ನಿನ್ನಿಷ್ಟ, ಟೇಕ್ ಯುವರ್ ಓನ್ ಲೆಟರ್. ಇದು ನಮ್ಮ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸನ್ನು ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ಗೆ ಎಕ್ಸ್ಪ್ರೆಸ್ ಮಾಡಿದ್ವಿ, ಆಲ್ರೆಡಿ ಕಲ್ತಿದ್ದೀವಿ. ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ. ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾನ ಸೈನ್ ಎಕ್ಸ್ಪ್ರೆಸ್ ಮಾಡಿದ್ರೆ ಫಸ್ಟ್ ಪೀಸಲ್ಲಿ ಕಲ್ತಿರೋದು, ಆಲ್ರೆಡಿ ಇನ್ನೊಂದ್ಸಲ ಚೆನ್ನಾಗಿ ಕಲ್ತಿದ್ದೀವಿ. ಕಾಸ್ ಥೀಟಾನ ಸೈನ್ ಆಫ್ pi by 2 minus theta. Sin of pi by 2 minus theta. Pi by 2 minus theta. First quadrant 90. Pi by 2 90 degree minus theta for first quadrant. Sin of pi by 2 minus theta cos theta na sin of pi by 2 minus theta ಅಂತ ಬರೀಬಹುದು. ಯಾಕೆಂದ್ರೆ pi by 2 minus theta is first quadrant. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ 90 ಇದ್ದಾಗ sin ಏನಾಗುತ್ತೆ, cos ಆಗುತ್ತೆ, cos theta ಆಗುತ್ತೆ. ಅದಕ್ಕೋಸ್ಕರ sin of pi by 2 minus theta ಅಂತ ಬರೀಬಹುದು. ಇನ್ವರ್ಸ್ ಮಾಡು, sin ಇನ್ವರ್ಸ್ ಆಫ್ x is equal to pi by 2 minus theta. ಮೈನಸ್ ಥೀಟಾ ಲೆಫ್ಟ್ ಬಂದರೆ ಪ್ಲಸ್ ಥೀಟಾ ಆಗುತ್ತೆ. sin ಇನ್ವರ್ಸ್ ಆಫ್ x ಪ್ಲಸ್ ಥೀಟಾ is equal to pi by 2. Therefore sin ಇನ್ವರ್ಸ್ ಆಫ್ x ಪ್ಲಸ್ ಥೀಟಾ ಅಂದರೆ ನೋಡು, cos ಇನ್ವರ್ಸ್ ಆಫ್ x is equal to pi by 2. Hence the proof. Once again, prove that sin ಇನ್ನೆರಡು ದಿನ ಮಾಡಬೇಕು, ಅದಕ್ಕೋಸ್ಕರ prove that sin inverse of x plus cos inverse of x is equal to pi by 2. ಔಟ್ ಆಫ್ 2 you can take any one. ನಾನು ಇದನ್ನು ತೊಗೊಂಡಿದ್ದೇನೆ, ಇದನ್ನು ತೊಗೊಳ್ಬೇಕಾದ್ರೂ ಮಾಡ್ಬೋದು. cos inverse of x is equal to theta, x is equal to cos theta, x is equal to sin of pi by 2 minus theta. cos theta ಇದ್ರೆ sin of pi by 2 minus theta. ಸಪೋಸ್ sin theta ಇದ್ರೆ cos of pi by 2 minus theta. tan theta ಇದ್ರೆ cot of pi by 2 minus theta. cosecant theta ಇದ್ರೆ secant of pi by 2 minus theta. secant theta ಇದ್ರೆ ಮುಂದೆ secant theta ಇದ್ರೆ cosecant of pi by 2 minus theta. ಇದು ಫಸ್ಟ್ ಬೇಸಿಕ್ ಕಲ್ತಿದ್ದೀರಿ. sin inverse of x is equal to pi by 2 minus theta. Therefore sin inverse of x ಇಲ್ಲೇ ಇದೆ, minus theta ಲೆಫ್ಟ್ ಬಂದರೆ ಪ್ಲಸ್ theta is equal to pi by 2. Therefore sin inverse of x plus cos inverse of x is equal to pi by 2. Hence the proof. ಇನ್ನೆರಡು ನೀವೇ ಮಾಡಬೇಕು, ಅವೆರಡು ಯಾವುವು ಒನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಎರಡು ಬರ್ತೀನಿ, ನೀವು ಟ್ರೈ ಮಾಡಿ. ಎರಡನೇದು ಪ್ರೂವ್ ದಟ್ tan inverse of x plus cot inverse of x is equal to pi by 2. ಮೂರನೇದು prove that secant inverse of x plus cosecant inverse of x is equal to pi by 2. Try yourself in your home. Try ಮಾಡಿ, ಗೊತ್ತಾಗಲಿಲ್ಲ ನಾನೇ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನನಗೆ ಹೇಳಿ, ಇರುತ್ತಲ್ಲ ವಿಡಿಯೋ, ಸರ್ ಐ ಡೋಂಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನನಗೆ ಹೇಳಿರೋದು ಫೋನ್ ಮಾಡಿ ಹೇಳೋದು, ನೀವು ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಎಕ್ಸ್ಪ್ರೆಸ್ one inverse trigonometric functions to in terms of other inverse trigonometric functions. 6 inverse trigonometric functions ಇದೆ ಅಲ್ವಾ, ಅದರಲ್ಲಿ ಒಂದು inverse trigonometric functions ಕೊಡ್ತಾನೆ, ಅದನ್ನು ಇನ್ನೊಂದು inverse trigonometric functionsಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು, ಅದನ್ನು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ರೆಸ್
1 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಔಟ್ ಆಫ್ 6 ಯಾವಾಗ ಒಂದು ತೊಗೊಂಡ್ರೆ ಅದನ್ನ ಇನ್ ಟರ್ಮ್ಸ್ ಆಫ್ ಅದರ್ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು, ವೆರಿ ಇಂಪಾರ್ಟೆಂಟ್, ಕೇರ್ಫುಲ್ ಅಬ್ಸರ್ವ್ ಮಾಡಿ. ಹೆಂಗೆ ಏನಂತ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ತಾರೆ. ರೆಕ್ಟ್ಯಾಂಗಲ್ ಟ್ರಯಾಂಗಲ್ ಹಿಂಗನ ಬರೀ ರೆಕ್ಟ್ಯಾಂಗಲ್ ಟ್ರಯಾಂಗಲಲ್ಲಿ ಒಂದು 90 ಡಿಗ್ರಿ ಇರಬೇಕು. ಯಾವ ಥರ ಬೇಕು ಈ ಫಿಗರ್ನ ಬರ್ಕೊಂಡು ನಿನ್ನಿಷ್ಟ ರೆಕ್ಟ್ಯಾಂಗಲ್ ಟ್ರಯಾಂಗಲ್ ಬರ್ತಿದ್ದೀನಿ. ಪೈಥಾಗರಸ್ ಥಿಯರಮ್ ಗೊತ್ತಿದೆ. ಸಪೋಸ್ ನಾನು ಇಲ್ಲಿ ABC ತಗೊಂಡ್ರೆ ABC ಅಂದರೆ ವರ್ಟಿಸಸ್ ಆಫ್ ದ ಟ್ರಯಾಂಗಲ್ ಎಲ್ಲಿ ಬೇಕು ತಗೋ ಇಲ್ಲೇ ಬರಬೇಕು ಅಂತೇಳಿ ನಿನ್ನಿಷ್ಟ ಒಂದು ಆ್ಯಂಗಲ್ 90 ಡಿಗ್ರಿ ಇರಬೇಕು. ಇದನ್ನು ನಾವು ಹೈಪೋಟೆನ್ಯೂಸ್ ಅಂತ ಕರಿತೀವಿ. ಇಲ್ಲಿ ಥೀಟಾ ಬರೆದ್ರೆ ಇದು ಆಪೋಸಿಟ್ ಸೈಡ್ ಆಗುತ್ತೆ, ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. 90 ಡಿಗ್ರಿಗೆ ಆಪೋಸಿಟ್ ಆಗಿರೋದು ಹೈಪೋಟೆನ್ಯೂಸ್ ಸೈಡ್. ಸಪೋಸ್ ನಾನು ಏನಾದರೂ ಥೀಟಾ ಇಲ್ಲಿ ಬರೆದ್ರೆ ಇಲ್ಲಿ ಥೀಟಾ ಬಂದರೆ ಇದು ಆಪೋಸಿಟ್ ಸೈಡ್ ಆಗುತ್ತೆ, ಇದು ಹೈಪೋಟೆನ್ಯೂಸ್ ಆಗುತ್ತೆ, ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ನಮಗೆಲ್ಲರೂ ಗೊತ್ತಿರೋ ವಿಚಾರ, ಎಲ್ಲರೂ ಗೊತ್ತಿದೆ. ಈಗ ನಾನು ನಿಮ್ಮ ಮೈಂಡಲ್ಲಿ ಒಂದು ರೆಕ್ಟ್ಯಾಂಗಲ್ ಟ್ರಯಾಂಗಲಲ್ಲಿ ಸೈಡ್ಸ್ ಆಪೋಸಿಟ್ಟು, ಅಡ್ಜಸೆಂಟು ಮತ್ತು ಹೈಪೋಟೆನ್ಯೂಸ್ ಅಂತ ಬರೋದು ರೆಕ್ಟ್ಯಾಂಗಲ್ ಟ್ರಯಾಂಗಲಲ್ಲಿ. ಈಗ ರೆಕ್ಟ್ಯಾಂಗಲ್ ಟ್ರಯಾಂಗಲ್ ಜನರಲೈಸ್ ಮಾಡಿಬಿಡ್ತೀನಿ ನಾನು. ಇದು ಹೈಪೋ, ಇದು ಆಪೋಸಿಟ್ಟು, ಇದು ಅಡ್ಜಸೆಂಟ್ ಸೈಡ್ ಅಂತ ಫಿಕ್ಸ್ ಮಾಡ್ತೀನಿ. ಥೀಟಾ ಇಲ್ಲಿ ಬಂದರೆ ಆಪೋಸಿಟ್ ಅಂತ ಇದು ಆಪೋಸಿಟ್ ಅಂತ ಬಂದಿದ್ದೀವಿ ಅಂದರೆ ಥೀಟಾ ಇದೆ ಅಂತ. ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ ಏನು ಹೇಳ್ತಾನೆ, ಹೈಪೋಟೆನ್ಯೂಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್. ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ ಎಲ್ಲರೂ ಗೊತ್ತಿದೆ. ಈಗ ನಾನು ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ ರಿಸಲ್ಟ್ಸ್ ಅನ್ನು ಬರೀತೀನಿ. ಇಲ್ಲಿ 5x ಬರೀತೀನಿ, ಇಲ್ಲಿ 1 ಬರೀತೀನಿ. ಅಂದರೆ ಆಪೋಸಿಟ್ ಸೈಡ್ ಗೊತ್ತಾಯಿತು, ಅಡ್ಜಸೆಂಟ್ ಸೈಡ್ ಗೊತ್ತಾಯಿತು. ಹೌ ಟು ಫೈಂಡ್ ಔಟ್ ರಿಮೈನಿಂಗ್ ಸೈಡ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಯಾವ ಸೈಡ್ ಕಂಡಿತಾ ಇದ್ದೀವಿ ಅಂತ. ಹೈಪೋಟೆನ್ಯೂಸ್ ಕಂಡಿತಾ ಇದ್ದೀವಿ. ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ ಕಂಪಲ್ಸರಿ ರೂಟ್ ಆಗ್ತಾ ರೂಟ್ ಆಗ್ತಾ ಇದೆಯಾ x² - 1 ಅಥವಾ 1 - x² ಅಂತ ಡೈರೆಕ್ಟ್ ಪ್ರಕಟಿಸ್ಕೊಂಡು ಡೈರೆಕ್ಟಾಗಿ ಪೈಥಾಗರಸ್ ಥಿಯರಮ್ ಪ್ರಕಾರ ಏನಾಗುತ್ತೆ, ಇದು x ಇದು y z ಅಂತ ಬಂದಿರ್ತೀವಿ. ಪೈಥಾಗರಸ್ ಥಿಯರಮ್ ಹೇಳುತ್ತೆ x² is equal to y² plus z². ಓಕೆನಾ? x is equal to what? Root of y² plus z². ಯಾವಾಗ ನೋಡಿ ಸ್ಕ್ವೇರ್ ಬಂದಾಗ ಪ್ಲಸ್ ಆರ್ ಮೈನಸ್ ಬರೀತೀವಿ ಬೇರೆ ಕಡೆ, ಇಲ್ಲಿ ಬರೀಬಾರ್ದು. ಯಾಕೆಂದರೆ ಸೈಡ್ಸ್ ಅಂದರೆ ಲೆಂತ್ ಅಂತ ಬಂದಾಗ ವಿ ಆರ್ ಆಲ್ವೇಸ್ ಟೇಕನ್ ಆಸ್ ಪಾಸಿಟಿವ್. ಅದಕ್ಕೋಸ್ಕರ ಇಲ್ಲಿ ಪ್ಲಸ್ ಆರ್ ಮೈನಸ್ ಬರೀಬಾರ್ದು. ಈಗ x is equal to root of ಅಂತ ಬರೀತೀವಿ. ಈ ಮೂರು ಸೈಡ್ಸ್ಗೂ ಕಂಡಿಬೇಕಾದ್ರೆ ನೀವು ಯಾವಾಗಲೂ ಕಂಪಲ್ಸರಿ ರೂಟ್ ಬಂದೇ ಬರುತ್ತೆ. ಯಾಕೆಂದರೆ x is equal to ಅಂತ ರೂಟ್ ಬರುತ್ತೆ. ಅದೇ ಥರ ಡೈರೆಕ್ಟಾಗಿ y² plus z². y is equal to what ಅಂದರೆ x² ಅಲ್ಲಿ ಇಲ್ಲೇ ಇರುತ್ತೆ ಹೈಯರ್ ಸೈಡ್, ಇಲ್ಲಿ ಬರುತ್ತೆ ಮೈನಸ್ z² is equal to y². y is equal to root of ಹೈಯೆಸ್ಟ್ ಸ್ಕ್ವೇರ್, ಇದು ಹೈಯೆಸ್ಟ್ ಸೈಡ್ ಲೆಂತ್ ಸೈಡ್ ಜಾಸ್ತಿ ಇದೆ, ಮೈನಸ್ z². ಅದೇ ಥರ z x² minus y² is equal to z². z is equal to what? ಅಂದರೆ ಹೈಯೆಸ್ಟ್ ಸೈಡ್ ಯಾವುದಿದೆ x, ಅದು ಫಸ್ಟ್ ಬರಲೇಬೇಕು. ಈ ಅರ್ಥದಲ್ಲಿ ಈಗ ನಾನು ಏನು ಮಾಡ್ತೇನೆ, x ಇದು 1 given opposite and adjacent side. How to find out this ಅಂದರೆ ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್ ರೂಟ್ ಆಫ್ ಇವೆರಡರಲ್ಲಿ ಯಾವ್ದು ಬೇಕಾದ್ರೂ x² ಪ್ಲಸ್ 1² ಅಂದರೆ 1 ಅಥವಾ 1 ಪ್ಲಸ್ x² ಅಂತ ಬರೋದು ಕರೆಕ್ಟ್. ಅಂದರೆ ಎರಡು ಸೈಡ್ ಗೊತ್ತಿದ್ರೆ ಇನ್ನೊಂದು ಸೈಡನ್ನು ಪೈಥಾಗರಸ್ ಥಿಯರಮ್ ಪ್ರಕಾರ ಹೆಂಗೆ ಕಂಡಿದ್ದು ಅನ್ನೋದು ನೀವು ಮೇನ್ ಇಂಪಾರ್ಟೆಂಟ್. ಇಲ್ಲಿ 3 ಕೊಟ್ಟಿದ್ದೀವಿ, ಇಲ್ಲಿ 1 ಕೊಟ್ಟಿದ್ದೀವಿ. ಹೌ ಟು ಫೈಂಡ್ ಔಟ್ ದಿಸ್ ಸೈಡ್ ಅಂದರೆ ರೂಟ್ ಆಫ್ ಫಸ್ಟ್ ಇದು ಸ್ಕ್ವೇರ್ ಬರೋದು 9, 3² 9 ಮೈನಸ್ 1 ರೂಟ್ 8. 8ನ ಬೇಕಾದ್ರೆ ಸ್ಪ್ಲಿಟ್ ಮಾಡೋಂಗಿದ್ರೆ ರೂಟ್ 8 2 ರೂಟ್ 2. ಹೌ 8ನ 4 × 2 4ಗೆ ಎಕ್ಸಾಕ್ಟ್ ರೂಟ್ 2. ಅದಕ್ಕೋಸ್ಕರ ಇದನ್ನು 2 ರೂಟ್ 2 ಅಂತ ಬೇಕಾದ್ರೆ ಬರೀಬೋದು. ಚಾನ್ಸಸ್ ಇಫ್ ನೀಡ್ ಅವಶ್ಯಕತೆ ಇದ್ದರೆ ಬರೀಬೋದು. ಇಲ್ಲಿಗೆ ಬೇಕಾದ್ರೆ ಸ್ಟಾಪ್ ಮಾಡ್ಬೋದು. 5 2 ಡೈರೆಕ್ಟ್ 25 minus 2² 4, 25 minus 4 21 root 20 is the hypotenuse side. Direct 8 3 root. How to find this side? Question mark 25 64 minus 9 64 minus 9 ನೀರು ಕಂಡಿದೆ. ಈ ಥರ ಒಂದು ಎರಡು ಕೊಡ್ತೀವಿ. ನೀನು ಹೇಳ್ಬೇಕು, ಸಡನ್ನಾಗಿ ಹೇಳ್ಬೇಕು, ಇಮಿಡಿಯೇಟ್ ಆಗಿ
ಈ ಮೂರು ಹಿಂಗೆ ಮಾಡೋಣ. ನೆಕ್ಸ್ಟ್ ಐಪಾಡಿ ಸೆಟ್ ಕೊಡ್ತೀನಿ, ಈ ಸೆಟ್ ಕೊಡ್ತೀನಿ, ಈ ಸೆಟ್ ಹಾಕಬೇಕು. ರೂಟೇ ಹಾಕ್ಬೇಕು. ನಾನು ಫಸ್ಟ್ ಇದು ಸ್ಕ್ವೇರ್ ಮಾಡಬೇಕು, ಹೈಯೆಸ್ಟ್ ಯಾವುದಿರುತ್ತೋ ಅದನ್ನೇ ಸ್ಕ್ವೇರ್ ಮಾಡಬೇಕು. 9 - 1 ಈಸ್ ಈಕ್ವಲ್ ಟು √8 ಈಸ್ ಈಕ್ವಲ್ ಟು ಅಗೇನ್ 2√2. ಇನ್ನೊಂದೆರಡು ಹೇಳ್ತೀನಿ. 5 2 ನಂತರ √25 - 4 ಸ್ಕ್ವೇರ್ 25 ಸ್ಕ್ವೇರ್ 4 25 - 4 21. It has no exact root. Because root is the itself. It's a stop. You know. This side also same root 9 - 1 √8 split ಮಾಡು 2. (49 - 4 45). That is split ಮಾಡು 45 9 × 5 45. 9 as exact root 3√5. ಏನು ಆನ್ಸರ್ ಮಾಡಬೇಕು ಒಂದೆರಡು ನಾವು ಬರ್ತೀನಿ ನೋಡು. ಇದು ಮನೆ ಪ್ರಾಕ್ಟೀಸ್ ಮಾಡು, ಟ್ರೈ ಮಾಡೋ. ಗೊತ್ತಾಗಲಿಲ್ಲ ಏನಾದರೂ ಅವಶ್ಯಕತೆ ಇಲ್ಲ, ಟ್ರೈ ಮಾಡಿ. ಇದೇನಕ್ಕೆ ಬೇಕಾಗುತ್ತೆ ಅಂದರೆ ಅಲ್ಲಿ ಹೆಡ್ಡಿಂಗ್ ಹಾಕಿದ ನಾನು ಎಕ್ಸ್ಪ್ರೆಸ್ 1 ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಟು ಇನ್ ಟರ್ಮ್ಸ್ ಆಫ್ ಅದರ್. ಇದು ನ್ಯೂಮರಿಕಲ್ ವ್ಯಾಲ್ಯೂ ತಗೊಂಡು ನೋಡಿ, ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ತಗೊಂಡು ನೋಡಿ, ಅನ್ನೋನ್ ಟರ್ಮ್ಸ್ ತಗೊಂಡು ಮಾಡ್ತಾನೆ. ಇದು ಎಕ್ಸ್, ಇದು 1. ಹೌ ಟು ಫೈಂಡ್ ದಿಸ್? ರೂಟ್ ಹಾಕೋ, ಫಸ್ಟ್ ಇದನ್ನು ಸ್ಕ್ವೇರ್ ಮಾಡೋ, x² - 1 ಇಸ್ ದಿ ರಿಮೈನಿಂಗ್ ಸೈಡ್. ಇವೆರಡು ಯೂಸ್ ಮಾಡ್ಕೊಂಡು ಇದನ್ನು ಕಟ್ಟಿದ್ದೀವಿ. y p out of root of ಇದನ್ನೇ ಸ್ಕ್ವೇರ್ ಮಾಡೋ ಫಸ್ಟ್, y² - p². 1 x. how to find out this side? root of square 1² + x², x² + 1. ಈ ಸೈಡ್ ಕಂಡುಹಿಡಿಯಬೇಕಾದ್ರೆ ಯಾವುದನ್ನ ಸ್ಕ್ವೇರ್ ಮಾಡ್ತೀನಿ ಫಸ್ಟ್, ತೊಂದರೆ ಏನಾಗಲ್ಲ. x² + 1 ಅಂದ್ರೆ ಒಂದೇ, 1 + x² ಅಂದ್ರೆ ಒಂದೇ. ಈ ಸೈಡ್ ಮಾತ್ರ ಅಪ್ಲೈ ಆಗುತ್ತೆ. How to find out this second? Root of first ಇದನ್ನು ಸ್ಕ್ವೇರ್ ಮಾಡೋದು, x² - 1 ಹಾಗಾಗಿ ಪೈಥಾಗರಸ್ ಥಿಯರಮ್ ಫಾರ್ಮುಲಾ ಬರೆದು ಹೇಳಬಹುದು. ಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ ಅಷ್ಟೇ, ಡೈರೆಕ್ಟಾಗಿ ಹೇಳೋ ಮೆಥಡ್ ಇದೆ. ಓಕೆ, ಈ ಸೈಡ್ ಈಗ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ sin θ. ವಾಟ್ ಇಸ್ ದ ರೇಷಿಯೋ ಆಫ್ sin θ? ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. cosecant θ ಗೊತ್ತಿದೆ, ಇದರ ರೆಸಿಪ್ರೋಕಲ್ ಈಸ್ ಈಕ್ವಲ್ ಟು ಹೈಪೋ ಡಿವೈಡೆಡ್ ಬೈ ಆಪೋಸಿಟ್. ಇಲ್ಲ, ಇದು ನಮ್ಮ ಅದೇ ಫಸ್ಟ್ ಪೇಸಲ್ಲಿ ಗೊತ್ತಿದೆ. ಸಡನ್ ನೋಡು, θ ಈಸ್ ಈಕ್ವಲ್ ಟು ವಾಟ್ ಅಂದರೆ sin ಇನ್ವರ್ಸ್ ಆಫ್ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇರ್ಫುಲ್ ಅಬ್ಸರ್ವ್ ಮಾಡು. ಇದು ನಾವು ಫಸ್ಟ್ ಪೇಸಲ್ಲಿ ಕಲ್ತಿಲ್ಲ, ಇದು ಗೊತ್ತಿತ್ತು. ಬಟ್ θ ಈಸ್ ಈಕ್ವಲ್ ಟು ವಾಟ್? sin ಇನ್ವರ್ಸ್ ಆಫ್ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಸೈಡ್. θ is equal to what? Cosecant inverse of hypo divided by opposite side. ಅಂದರೆ ಯಾವುದೇ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ನಾವೇನೋ ಬರಿತೀವಲ್ವಾ, ದಟ್ ಇಂಡಿಕೇಟ್ಸ್ ವಾಟ್? ರೇಷಿಯೋ. ಅದೇ ಥರ cos θ is equal to adjacent divided by hypotenuse side. θ is equal to what? Cos inverse of adjacent divided by hypotenuse side. Here secant θ is equal to what? Hypo divided by adjacent side. Θ is equal to what? Secant inverse of hypotenuse side divided by adjacent side. Remaining tan θ is equal to what?
opposite divided by adjacent side, theta is equal to what? Tan inverse of opposite divided by adjacent side. Cot theta is equal to what? This is reciprocal. Adjacent divided by opposite side, theta is equal to what? Cot inverse of opposite divided by what? Adjacent side. Adjacent divided by opposite side. Careful observe ಮಾಡಿ. Careful observe ಮಾಡಿ. ಈಗ ಇದರಿಂದ ನಾವೇನು ತಿಳ್ಕೊಬೇಕು ಅಂದರೆ ಮಾಡ್ತಾರೆ. ಈಗ ನಾವು ಈಗ ಬರೋದು ಸೈನ್ ಇನ್ವರ್ಸ್ ಆಫ್ ಸುಮ್ಮನೆ ಎಕ್ಸಾಂಪಲ್ ಸೈನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಡಿವೈಡೆಡ್ ಬೈ ಹೈಪೋ ಅಂತ ಬಂದಿದೆ. ಥೀಟಾ ಈಸ್ ಈಕ್ವಲ್ ಟು ವಾಟ್? ಸೈನ್ ಇನ್ವರ್ಸ್ ಆಫ್ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋ ಅಂತ ಬರ್ತಿದ್ದೀವಿ. ಜನರಲ್ ನಾವು ಮಾಡ್ತೀವಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರೀತೀವಿ. ಈಗ ಎಕ್ಸ್ ಅನ್ನೋದು ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ಎಕ್ಸ್ ಅನ್ನೋದು ಏನಾಗುತ್ತೆ? ಆಪೋಸಿಟ್ ಆಗುತ್ತೆ. ಹಂಗಾರೆ ಹೈಪೋಟೆನ್ಯೂಸ್ ಯಾವ ಸರ್? ನೀವೇ ಓನ ಬರ್ಕೋಬೇಕು. ಎಕ್ಸ್ ಇತ್ತು, ಎಕ್ಸ್ ಡಿನಾಮಿನೇಟರ್ 1 ಬರೀ, ಎಕ್ಸ್ ಬೈ 1 ಆಯಿತು. ಎಕ್ಸ್ ಅಂದರೆ ಆಪೋಸಿಟ್ ಸೈಡು, 1 ಅಂದರೆ ಹೈಪೋಟೆನ್ಯೂಸ್ ಸೈಡು. ಉದಾಹರಣೆಗೆ ಎಕ್ಸಾಂಪಲ್ ಈಗ ನಾನು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ 3 ಅಂತ ಬರ್ತಿದ್ದೀನಿ ಅಂದರೆ ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ಎಕ್ಸ್ ಅನ್ನೋದು ಆಪೋಸಿಟ್ ಸೈಡು, 3 ಅನ್ನೋದು ಹೈಪೋಟೆನ್ಯೂಸ್ ಸೈಡು. ಅಂದರೆ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ನೀವೇನಾದರೂ ಬರೆದಾಗ ದಿಸ್ ಟರ್ಮ್ ಇಂಡಿಕೇಟ್ಸ್ ರೇಷಿಯೋ. ಇಲ್ಲ ಆಪೋಸಿಟ್ ಆಗಿರುತ್ತೆ, ಇಲ್ಲ ಹೈಪೋಟೆನ್ಯೂಸ್ ಆಗುತ್ತೆ, ಇಲ್ಲ ಅಡ್ಜಸೆಂಟ್ ಆಗುತ್ತೆ. ಇಮ್ಮಿಡಿಯೇಟ್ ಕಾಸ್ ಇನ್ವರ್ಸ್ ಆಫ್ 3/4. ಇದರಲ್ಲಿ 3 ಅನ್ನೋದೇನು 4 ಅನ್ನೋದೇನು ಡೆಫಿನೇಷನ್ಸ್ ಅಲ್ಲಿ ಹೇಳಿದ್ವಿ. ಅದೇ ಥರ ಟ್ಯಾನ್ ಇನ್ವರ್ಸ್